ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಕೆಲವೊಂದು ಸಿನಿಮಾದ ಟೀಸರ್ಗಳನ್ನ ನೋಡಿದಾಗ ನಮಗೆ ಉತ್ತರ ಸಿಗೋದಕ್ಕಿಂತ ಪ್ರಶ್ನೆಗಳು ಹುಟ್ಟೋದು ಜಾಸ್ತಿ. ಸೊ ಇವಾಗ ಉತ್ತರ ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ನಾಯಕ ನಟಿ ನಿರೀಕ್ಷಾ ಶೆಟ್ಟಿ ಅವರು, ಕರಿಕಾಡ ಸಿನಿಮಾದ ನಾಯಕಿ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಮಸ್ತೆ ನಿರೀಕ್ಷಾ ಅವರೇ. ನಮಸ್ತೆ. ಹಲೋ ಹಲೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ಕರ್ನಾಟಕ ಮೊದಲನೇದಾಗಿ? ಕರ್ನಾಟಕದೊಳ್ಳೆ ಸೊ ಹೇಗೆ ಅನಿಸುತ್ತೆ? ಆಬ್ವಿಯಸ್ಲಿ ಚೆನ್ನಾಗಿ ಅನಿಸುತ್ತೆ. ಬಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇರೋದು ತುಂಬಾ ಎಕ್ಸೈಟ್ಮೆಂಟ್ ಇದೆ. ಜೊತೆಗೆ ಇನ್ನೂ 4 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದು ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್. ಓಕೆ, ಕರಿಕಾಡ ಈ ಹೆಸರು ಕೇಳಿದ ತಕ್ಷಣ ಇಲ್ಲಿ ಒಂದು ರಾ ಹಾಗೆಯೇ ಒಂದು ಆರ್ತಿ ಫೀಲ್ ಬರುತ್ತೆ. ಸೊ ಈ ಸಿನಿಮಾ ಒಟ್ಟಾರೆ ಏನು ಹೇಳೋಕ್ಕೆ ಹೊರಟಿದೆ? ತುಂಬಾ ಬ್ಯೂಟಿಫುಲ್ ಆಗಿ ವಿಜುವಲೈಸ್ ಮಾಡಿರ್ತಕ್ಕಂಥ ಸಿನಿಮಾ ಇದು. ವೆಂಕಿ ಸರ್ ತುಂಬಾ ಚೆನ್ನಾಗಿ ವಿಜುವಲೈಸ್ ಮಾಡಿದಂಥ ಸಿನಿಮಾ. ಆ್ಯಂಡ್ ಅವರು ಅಂದ್ಕೊಂಡಿದ್ದ ಥರನೇ ಇದು ಸಿನಿಮಾ ಮೂಡ್ ಬಂದಿದೆ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ರಾ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಪ್ರೀವಿಯಸ್ ಜನ್ರೇಷನ್ ಏನಾದರೂ ಒಂದು ಹಳೆಗಾಲದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ತಗೊಂಡು ಮಾಡಿದ್ದಾರೆ. ಲೈಕ್ ಓಲ್ಡ್ ಟೈಮ್ಸ್ ಇದೆಲ್ಲ ತಗೊಂಡು ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಅಷ್ಟೇ. ಆ್ಯಂಡ್ ಇವಾಗ ನೀವು ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸಿನಿಮಾ ಸ್ಕ್ರಿಪ್ಟನ್ನು ಒಪ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಅಂಶ ತುಂಬ ಕನೆಕ್ಟ್ ಆಗಿರಬೇಕು. ಸೊ ನಿಮ್ಗೆ ಯಾವ ಅಂಶ ತುಂಬ ಕನೆಕ್ಟ್ ಆಗಿ ಈ ಒಂದು ಪಾತ್ರವನ್ನು ಒಪ್ಕೊಂಡ್ರಿ ಅಂತ? ಅಂಶ ಕನೆಕ್ಟ್ ಆಗೋದಕ್ಕಿಂತ ಆ್ಯಕ್ಟ್ರೆಸ್ಗಳಿಗೆ ಇವಾಗ ಹೆಂಗಂದರೆ ಬರೀ ಗ್ಲ್ಯಾಮರ್ಗೋಸ್ಕರ ಇಟ್ಕೋತಾರೆ. ಸೊ ನಮಗೆ ಆ್ಯಕ್ಟಿಂಗ್ ಅಥವಾ ನಮ್ಮ ಟ್ಯಾಲೆಂಟ್ ತೋರಿಸ್ಕೊಳ್ಳೋದು ಸ್ಕೋಪೇ ಇರಲ್ಲ. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಮೂವಿ ಏನಾಗಿದೆ ಅಂದರೆ, ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಆ ಇನ್ನಸೆನ್ಸಿಂದ ಕ್ಯಾರೆಕ್ಟರ್ ಆಗಲಿ ಅಥವಾ ನಾನು ಇಂಥದ್ದೊಂದು ಸಿನಿಮಾ ಮಾಡಿಲ್ಲ ವಿಚ್ ಇಸ್ ಲೈಕ್ ಏನಂತಾರೆ, ಒಂದು ಓಲ್ಡ್ ಟೈಮ್ಸಲ್ಲಿ ಹುಡುಗಿರು ಹೆಂಗಿದ್ರು, ಹೆಂಗೆ ಬಟ್ಟೆ ಹಾಕ್ಕೊಂಡಿದ್ರು, ಹೆಂಗೆ ಕಾಣಿಸ್ತಾ ಇದ್ರು. ಸೊ ಗ್ಲ್ಯಾಮರ್ಗಿಂತ ಇಟ್ ಇಸ್ ಫಾರ್ ಅವೇ. ದಿಸ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಗ್ಲ್ಯಾಮರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಮೋಸ್ಟ್ಲಿ ನಾನು ಈ ರೋಲ್ ಒಪ್ಕೊಂಡಿರೋದು. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ ಲೈನ್. ನನ್ನ ಕ್ಯಾರೆಕ್ಟರ್ ಏನಿದೆ ಅದ್ರ ಸುತ್ತ ಇರೋ ಕ್ಯಾರೆಕ್ಟರ್ಸ್ ಆಗಲಿ ಅಥವಾ ನನಗೆ ಈ ಮೂವಿಯಲ್ಲಿ ಕೊಟ್ಟಿರೋ ಇಂಪಾರ್ಟೆನ್ಸ್ ಆಗಲಿ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅ ವೆರಿ ವೆಲ್ ರಿಟನ್ ಸ್ಟೋರಿ. ಸೊ ನಾನು ಅದಕ್ಕೆ ಈ ರೋಲ್ ತಗೊಂಡಿರೋದು. ಸಿನಿಮಾದಲ್ಲಿ ಆಬ್ವಿಯಸ್ಲಿ ನಾವು ಕೆಲವೊಂದು ಗ್ಲಿಮ್ಸ್ಗಳು ನೋಡಿದಾಗ ಈ ಶಬ್ದಕ್ಕಿಂತ ದೃಶ್ಯಗಳು ಹೆಚ್ಚು ಮಾತಾಡುತ್ತೆ. ಇದು ಸಿನಿಮಾದ ಭಾಷೆ ಅಂತ ನಾವು ಹೇಳ್ಬೋದಾ? ಹೇಗೆ? ಆ್ಯಕ್ಚುಲಿ ಹೇಳ್ಬೋದು, ತುಂಬ ಓವರ್ ಆಗಿರುವಂತಹ ಡೈಲಾಗ್ಸ್ ಇಲ್ಲ ಅಥವಾ ಸದ್ದು ಮಾಡುವಂಥ ಡೈಲಾಗ್ಸ್ ಇಲ್ಲ. ಇಟ್ ಈಸ್ ವೆರಿ ಕ್ಲೋಸ್ ಟು ರಿಯಾಲಿಟಿ. ಸೊ ತುಂಬ ಜನ ಆ ರಿಯಾಲಿಟಿಗೆ ಕನೆಕ್ಟ್ ಆಗ್ತಾರೆ ಅಂತ ನಾನು ಹೇಳ್ಬೋದು. ಮತ್ತೊಂದೇನೆಂದರೆ, ನಾನು ಆಗಲೇ ಹೇಳಿದಾಗೆ ಟೀಸರ್ ನೋಡಿದಾಗ ನಮಗೆ ಆನ್ಸರ್ಸ್ ಸಿಗೋದಕ್ಕಿಂತ ಕ್ವಶನ್ಸ್ಗಳು ತುಂಬ ಹುಟ್ಕೊಳ್ಳುತ್ತೆ. ಇದು ಆಡಿಯನ್ಸ್ ಏನೋ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುವಂಥ ಕಾನ್ಷಿಯಸ್ ಡಿಸಿಷನ್ನ ಹೇಗೆ? ಹೌದು, ಸೊ ಕ್ವೆಶ್ಚನ್ಸ್ ಬಂದರೆ ತಾನೇ ನೀವು ಆನ್ಸರ್ಸ್ ಹುಡ್ಕಕ್ಕೆ ಥಿಯೇಟರಿಗೆ ಬರೋದು. ಸೊ ಫೆಬ್ರವರಿ 6ಗೆ ನಿಮಗೆ ಆನ್ಸರ್ಸ್ ಸಿಗುತ್ತೆ. ಥಿಯೇಟರಿಗೆ ಬನ್ನಿ, ಆನ್ಸರ್ಸ್ ಹುಡುಕಿ. ಆ್ಯಂಡ್ ಮತ್ತೊಂದು ಕಡೆ ನಾವು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಎಲ್ಲೂ ಕೂಡ ಇದು ಹೀರೋ ವಿಲನ್ ಅಥವಾ ಇಂಡಿವಿಜುವಲ್ ಪಾತ್ರಗಳು ಆಗಿ ನಮಗೆ ಕಾಣಿಸ್ತೇ, ಒಬ್ಬರೊಬ್ಬರಾಗಿ ಕಾಣಿಸ್ಕೊಳ್ತಾರೆ ನಮಗೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ನಾನು ಆವಾಗಲೇ ಹೇಳಿದ ಥರ ನನ್ನ ಕ್ಯಾರೆಕ್ಟರ್ಗೂ ಇಂಡಿವಿಜುವಲಿ ಇದೆ. ಅದೇ ಥರ ಪ್ರತಿಯೊಂದು ಚಿಕ್ಕದ ಕ್ಯಾರೆಕ್ಟರ್ ಆಗಿರಲಿ ಅಥವಾ ಸೀನಿಯರ್ ಆರ್ಟಿಸ್ಟ್ ಇದು ಕ್ಯಾರೆಕ್ಟರ್ ಆಗಿರಲಿ ಅಥವಾ ಒಂದು ಪಾಸಿಂಗ್ ಮಕ್ಕಳದೇ ಕ್ಯಾರೆಕ್ಟರ್ ಆಗಿರಲಿ, ಅದು ಸ್ಕ್ರೀನಲ್ಲಿ ಎದ್ದು ಕಾಣಿಸುತ್ತೆ. ದೇರ್ ಇಸ್ ಇಂಪಾರ್ಟೆನ್ಸ್ ಟು ಎವ್ರಿ ಸಿಂಗಲ್ ರೋಲ್. ಈಗ ಪ್ರತಿಯೊಂದು ಪಾತ್ರಕ್ಕೆ ಅದರದ್ದೇ ಆದ ವಿಶೇಷತೆ ಇದೆ, ಅದರದ್ದೇ ಆದ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಕ್ಯಾರೆಕ್ಟರು ಅಯ್ಯೋ ಇದು ಕಮ್ಮಿ ಕೊಟ್ಬಿಟ್ರಲ್ಲ, ಅಯ್ಯೋ ಇದಕ್ಕೇನು ಕೊಟ್ಟಿಲ್ವಲ್ಲ ಅಂತ ಅನಿಸಲ್ಲ. ಸೊ ಎಲ್ಲರೂ ಹೇಳ್ಬೋದು ಸಿನಿಮಾದಲ್ಲಿ ನಾನಿದ್ದೀನಿ ಬನ್ನಿ ಅಂತ. ಇಲ್ಲಾಂದರೆ ಕೆಲವೊಂದ್ಸಲ ಏನಾಗುತ್ತೆ, ನಾವು ಫ್ಯಾಮಿಲಿನ ಕರೆದು ಬಿಡ್ತೀವಿ, ಬರೇ ಒಂದು ಪಾಸಿಂಗ್ ರೋಲ್ ಇದೆ, ಅಯ್ಯಪ್ಪ ಇಷ್ಟೇ ನಾನಿಂದು. ಆ ಥರ ಯಾವ ಕ್ಯಾರೆಕ್ಟರು ಇಲ್ಲ ಈ ಸಿನಿಮಾದಲ್ಲಿ. ಎಲ್ಲೇ ಒಂದು ಕಡೆ ಇದು ಸ್ಪೀಡ್ಗಿಂತ ಡೆಪ್ತ್ ಮೇಲೆ ಜಾಸ್ತಿ ವರ್ಕ್ ಮಾಡ್ದಂಗೆ ನಮಗೆ ಆ್ಯಕ್ಚುಲಿ ಅನಿಸುತ್ತೆ. ಎಲ್ಲೋ ಒಂದು ಸ್ಲೋ ಬರ್ನ್ ಸ್ಟೋರಿ ಟೆಲ್ಲಿಂಗಾ ಏನೋ ಅಂತ. ಸ್ಲೋ ಸ್ಟೋರಿ ಟೆಲ್ಲಿಂಗ್ ಅಂತ ಅಲ್ಲ, ಬಟ್ ವರ್ಕ್ ಹೆಂಗಾಗಿದೆ ಅಂದರೆ ತುಂಬಾ ಅಯ್ಯೋ ದುಡ್ಡು ಹಾಕಿದ್ದಾರೆ ರಿಲೀಸ್ ಮಾಡಬೇಕು, ದುಡ್ಡು ಹಾಕಿದ್ದಾರೆ ಆ ಥರ ಕೆಲಸ ಮಾಡಿಲ್ಲ. ಎವ್ರಿ ಡೀಟೇಲ್ನ ತುಂಬ ನೀಟಾಗಿ ಕೂತ್ಕೊಂಡು ಅದನ್ನು ಯೋಚನೆ ಮಾಡಿ ನಮ್ಮ ಡೈರೆಕ್ಟರ್ ಸರ್ ಬ್ಯೂಟಿಫುಲ್ಲಾಗಿ ಅದು ಹಿಂಗೆ ಬರಬೇಕಂದ್ರೆ ಹಿ ವಾಸ್ ನಾಟ್ ರೆಡಿ ಟು ಕಾಂಪ್ರಮೈಸ್ ಆಟ್ ಆಲ್. ಇಲ್ಲ ಅದು ಹಂಗೆ ಬರಬೇಕು, ಬಜೆಟಾ ಅಲ್ವಾ ಏನು, ಇಲ್ಲ ಸರ್ ಅದು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೇ ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ನಮ್ಮ ದೀಪ್ತಿ ಮೇಡಮ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಲ್ಲಾಂದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಡೈರೆಕ್ಟರ್ಗಳಿಗೆ ನೀವು ರೆಸ್ಟ್ರಿಕ್ಟ್ ಮಾಡಿದ ತಕ್ಷಣ, ಬಜೆಟಲ್ಲಿ ರೆಸ್ಟ್ರಿಕ್ಟ್ ಮಾಡಿದ ತಕ್ಷಣ ಪಾಪ ಅವ್ರ ಕ್ರಿಯೇಟಿವಿಟಿನ ಕಟ್ ಮಾಡಬೇಕಾಗುತ್ತೆ.
ಬಟ್ ಈ ಸಿನಿಮಾದಲ್ಲಿ ಅದು ಆಗಿಲ್ಲ. ಅವ್ರಿಗೆ ಫುಲ್ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ತಕ್ಕಂಗೆ ನಿಮ್ಗೆ ಇಷ್ಟು ಬಜೆಟ್ ಬೇಕಾ. ಶಿ ಈಸ್ ಬೀನ್ ಸ್ಟ್ರಿಕ್ಟ್ ಬಟ್ ಶಿ ಈಸ್ ನಾಟ್ ಬೀನ್ ಟೈಟ್. ಸೊ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಮತ್ತು ಅಲ್ಲಲ್ಲಿ ನಮಗೆ ನೀವು ಹೇಳ್ದಂಗೆ ಇದು ಮಣ್ಣಿನ ಕತೆ, ಮಣ್ಣಿನ ಬಗ್ಗೆ ಒಂದಷ್ಟು ಪ್ರಸ್ತಾಪಗಳು ನಮಗೆ ಆ್ಯಕ್ಚುಲಿ ಬರುತ್ತೆ. ಸೊ ಇದು ಅಧಿಕಾರದ ಪ್ರತೀಕನ, ಮತ್ತು ಈ ಸಿನಿಮಾದಲ್ಲಿ ಸಂಘರ್ಷ ಅಂದರೆ ಫಾರ್ ಎಕ್ಸಾಂಪಲ್ ನಡೆಯೋದು ಮಣ್ಣಿಗೋಸ್ಕರನ ಹೆಣ್ಣಿಗೋಸ್ಕರನ? ನಾನು ಹೇಳ್ಬಾರ್ದು ಅನಿಸುತ್ತೆ. ಇದು ಇಟ್ ಈಸ್ ಅ ನಾರ್ಮಲ್ ಥಿಂಗ್. ಮಣ್ಣಿಗೋಸ್ಕರ ಹೆಣ್ಣಿಗೋಸ್ಕರ ಹಂಗೆ ಹಿಂಗೆ ಏನು ಗೊತ್ತಿಲ್ಲ ನನಗೆ. ಏನು ರಿವೀಲ್ ಮಾಡೋದಿಲ್ಲ. ಆ್ಯಂಡ್ ಓವರಾಲ್ ಅಂದರೆ ವಾಟ್ ಈಸ್ ದ ಕಲರ್ ಪ್ಯಾಲೆಟ್ ಆಫ್ ದ ಮೂವಿ? ಶೇಡ್ ಬಗ್ಗೆ ಹೇಳೋದಾದರೆ ವಿಚ್ ಶೇಡ್? ಆವಾಗ ಹೇಳ್ದಂಗೆ ಇಟ್ಸ್ ಅ ವೆರಿ ರಾ ವಿಂಟೇಜ್ ಕಲರ್ ಪ್ಯಾಲೆಟ್ ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಕಲರ್ ಪ್ಯಾಲೆಟ್. ಈಗ ಇಂಡಸ್ಟ್ರಿಯಲ್ಲಿ ಓಡ್ತಾ ಇರೋದೇ ರಾ ಮೂವೀಸ್. ಎಕ್ಸಾಕ್ಟ್ಲಿ, ರಾ ಮೂವೀಸ್. ದಿಸ್ ಈಸ್ ಆಲ್ಸೋ ದ್ಯಾಟ್ ಕೈಂಡ್ ಆಫ್ ಅ ಮೂವಿ ಬಟ್ ಡಿಫ್ರೆಂಟ್. ತುಂಬ ಫೇವ್ರೆಟ್ ಪೋರ್ಷನ್ ಆಫ್ ದ ಮೂವಿ ನಿಮಗೆ, ಅಂದರೆ ಇವಾಗಲೂ ಕೂಡ ನೀವು ಅಂದರೆ ಮರೆಯೋಕ್ಕೆ ಆಗೋಲ್ಲ ಅನ್ನೋದು ಯಾವುದು? ಫೇವ್ರೆಟ್ ಪೋರ್ಷನ್ ಇಸ್ ಒಂದು ಸೀಕ್ವೆನ್ಸ್, ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಿಗೆ, ಈಗ ನಾಟ್ ಎಕ್ಸಾಕ್ಟ್ ಕ್ಲೈಮ್ಯಾಕ್ಸ್ ಬಟ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಿಗೆ ವಿದೌಟ್ ಬ್ರೇಕ್ 48 hours ನಾವು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಆ ಟಯರ್ಡ್ನೆಸ್ ಆಗಿರಲಿ ಅದು ಏನೂ ಕಾಣಿಸ್ಕೊಂಡಿಲ್ಲ, ಬಿಕಾಸ್ ದ ಹೋಲ್ ಟೀಮ್ ವಾಸ್ ಲೈಕ್ ಫ್ಯಾಮಿಲಿ. ಎಲ್ಲ ಬಿಡಿ, ಪ್ರೊಡ್ಯೂಸರ್ಗೆ ಏನು ಅಗತ್ಯ ಬಂದರು 48 hours. ಶಿ ವಾಸ್ ಸಿಟ್ಟಿಂಗ್ ವಿತ್ ಅಸ್ ಥ್ರೂ ಔಟ್ ದ ಶೂಟ್. ನಾವು ಚಿಕ್ಕಮಂಗ್ಳೂರಲ್ಲಿ ಆ ಶೂಟ್ ಮಾಡಿರೋದು, ಚಳಿ ಎಲ್ಲ ಇದೆ, ನಾವಲ್ಲಿ ಬೆಂಕಿ ಹಚ್ಕೊಂಡು ಕೂತ್ಕೊಳ್ಳೋದು. ಸೊ ಶೂಟಿಂಗಲ್ಲಿ ದಟ್ ವಾಸ್ ಫನ್ ವೆನ್ ಎವ್ರಿಬಡಿ ವಾಸ್ ಲೈಕ್ ಫ್ಯಾಮಿಲಿ. ಯಾರು ಶಿ ಮೇಡ್ ಶ್ಯೂರ್ ಯಾರೂ ಅನ್ಕಂಫರ್ಟೇಬಲ್ ಆಗಿರಲ್ಲ. ತುಂಬ ಚೆನ್ನಾಗಿ ಶೂಟಿಂಗ್ ನಡೀತು ಆ್ಯಂಡ್ ದ್ಯಾಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಹೋಲ್ ಮೂವಿ ಫಾರ್ ಮೀ. ಒನ್ ಮೋರ್ ಥಿಂಗ್, ಆ್ಯಕ್ಚುಲಿ ಎಲ್ಲ ನೋಡಿದಾಗ ನಮಗೆ ಒಂದಷ್ಟು ಗ್ಲಿಮ್ಸಸ್ಗಳು ನೋಡಿದಾಗ ಮನುಷ್ಯರ ಮಾತಿಗಿಂತ ಈ ಬಂದೂಕಿನ ಸದ್ದು ನಮಗೆ ಜಾಸ್ತಿ ಕೇಳಿಸೋ ಅಂಥದ್ದು. ಸೊ ಈ ಎಲ್ಲ ಆರ್ಭಟ ಸಮಾಜದ ಅಂದರೆ ಸಾಮಾಜಿಕ ಸಮಸ್ಯೆಗಳ ವಿರುದ್ಧನ ಅಥವಾ ಮನುಷ್ಯನ ಆಂತರಿಕ ತೊಳಲಾಟದ ವಿರುದ್ಧನ ಅಂತ? ಇದಕ್ಕೂ ನಾನು ಆನ್ಸರ್ ಹೇಳೋಕ್ಕಲ್ಲ ಮೂವಿ ನೋಡಿ. ಬಿಕಾಸ್ ನಾನು ಏನಾದರೂ ಸ್ವಲ್ಪ ನಾನು ಬಾಯ್ಬಿಟ್ರೆ ಇಲ್ಲಿ ಪ್ಲಾಟ್ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಡೈರೆಕ್ಟರ್ ಸರ್ ಒಳಗಡೆಯಿಂದ ಸ್ಟ್ರಿಕ್ಟಾಗಿ ಹೇಳಿ ಕಳಿಸಿದ್ದಾರೆ, ಬಾಯ್ ಬಿಟ್ಟರೆ ಹುಷಾರು ಅಂತ ಅಷ್ಟೇ. ಸೊ ಇದೆಲ್ಲ ಕ್ವಶನ್ಸಿಗೆ ನಿಮಗೆ ಆನ್ಸರ್ ಸಿಗುತ್ತೆ ಮೂವಿಯಲ್ಲಿ. ಸೊ ನೀವು 6th February ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ದಿಸ್ ಇಸ್ ಅ ಫುಲ್ ಆನ್ ಫ್ಯಾಮಿಲಿ ಎಂಟರ್ಟೈನರ್. ಬನ್ನಿ, ಮೂವಿ ನೋಡಿ ಅಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಶ್ ಶೆಟ್ಟಿ ಸರ್ ಬಗ್ಗೆ ಮಾತಾಡಲೇಬೇಕು. ಸರ್ ಎಲ್ಲಿರ್ತಾರೋ ಅಲ್ಲೊಂದು ಫೋರ್ಸ್ ಇದ್ದೇ ಇರುತ್ತೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇಟ್ ವಾಸ್ ಮೈ ಪ್ಲೆಷರ್ ಟು ವರ್ಕ್ ವಿತ್ ಹಿಮ್. ಮೊದಲು ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಅವ್ರ ಆ್ಯಕ್ಟಿಂಗ್. ಬಟ್ ಟು ಶೇರ್ ಸ್ಕ್ರೀನ್ ವಿತ್ ಹಿಮ್ ವಾಸ್ ಅ ಪ್ರಿವಿಲೇಜ್ ಆ್ಯಂಡ್ ತುಂಬಾ ಖುಷಿ ಆಗಿತ್ತು. ನಾವು ಅಂದ್ಕೊಂಡ್ವಿ ದೊಡ್ಡ ಆರ್ಟಿಸ್ಟು, ಸೀನಿಯರು ಹಂಗಿರ್ತಾರೆ. ಹಿ ವಾಸ್ ಜಸ್ಟ್ ಲೈಕ್ ಅಸ್. ನಮ್ಮ ಜೊತೆ ಚೆನ್ನಾಗೇ ಬೆಳೆಸ್ಕೊಂಡು ಮನೆಯವ್ರ ಥರ, ಫ್ಯಾಮಿಲಿ ಥರ ಎತ್ಕೊಂಡು ಶೂಟಿಂಗ್ ಮಾಡಿದ್ದೀವಿ. ಸೊ ಇಟ್ ವಾಸ್ ಅ ಬೆಸ್ಟ್, ವೆರಿ ಗುಡ್ ಅಪಾರ್ಚುನಿಟಿ ಆಲ್ಸೋ ಆ್ಯಂಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಪ್ರತಿಯೊಂದು ಕಥೆಯೂ ಕೂಡ ಯೂಶಲಿ ಒಂದು ಪಾತ್ರಧಾರಕ್ಕೆ ಆಂತರಿಕ ಪ್ರಭಾವ ಬೀಳುತ್ತೆ. ಸೊ ಈ ಸಿನಿಮಾದಲ್ಲಿ ಇವಾಗ ನಿಮ್ಮ ಪಾತ್ರಕ್ಕೆ ಯಾವ ರೀತಿ ಪ್ರಭಾವ ಬೀರುತ್ತೋ ಅನ್ನೋದು? ಪ್ರಭಾವ ಅನ್ನೋದು, ಅಯ್ಯೋ ನಾನು ಈ ಥರನೂ ಆ್ಯಕ್ಟಿಂಗ್ ಮಾಡ್ಬೋದಲ್ವಾ ಅಂತ ಒಂದು ಪ್ರಭಾವ ಬಂದಿದೆ. ಸೊ ಈ ಸಿನಿಮಾ ನನಗೆ ಇನ್ನಷ್ಟು ಅಪಾರ್ಚುನಿಟೀಸ್ನ ತಂದುಕೊಟ್ಟಿದೆ. ಲೈಕ್ ನಾನು ಮೊದಲೇ ಹೇಳ್ದಂಗೆ ಹುಡುಗಿರಂದರೆ ಹೆಂಗೆ ಸಿನಿಮಾದಲ್ಲಿ ಹೀರೋಯಿನ್ ಅಲ್ವಾ, ಗ್ಲ್ಯಾಮರ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ದಿಸ್ ಹ್ಯಾಸ್ ಓಪನ್ಡ್ ಅಪಾರ್ಚುನಿಟೀಸ್ ಫಾರ್ ಆ್ಯಕ್ಟಿಂಗು ಮಾಡ್ಬೋದಲ್ವಾ ಅಂತ ತೋರಿಸ್ಕೊಟ್ಟಿದೆ. ಸೊ ಮೇ ಬಿ ಐ ವಿಲ್ ಗೋ ಇನ್ ಫಾರ್ ಮೋರ್ ವರ್ಸಟೈಲ್ ರೋಲ್ಸ್ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮುಂದೆ ಚೂಸ್ ಮಾಡ್ತೀನಿ. ಆ್ಯಂಡ್ ದ ಇಂಪ್ಯಾಕ್ಟ್ ಇಸ್ ದಿಸ್ ಮೂವಿ. ನೀವು ಡಿಶಮ್ ಏನಾದರೂ ಮಾಡ್ತೀರಾ ಸಿನಿಮಾದಲ್ಲಿ ಹೇಗೆ ಅಂತ? ಅದು ಹೇಳೋಕ್ಕಾಗಲ್ಲ. ಹೌದಾ? ಸ್ವಲ್ಪ ಮಾಡ್ತೀನಿ. ಸ್ವಲ್ಪ ಮಾಡ್ತೀರಾ? ಸೂಪರ್. ಎಸ್, ಫೈನಲಿ February 6ಕ್ಕೆ ಬರ್ತಾ ಇದ್ದೀರಾ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸೊ ಆಡಿಯನ್ಸ್ ನಿಮ್ಮ ಸಿನಿಮಾವನ್ನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು ಹೇಳ್ಬಿಡಿ. ತುಂಬಾ ಚೆನ್ನಾಗಿದೆ ಸಿನಿಮಾ, ಬ್ಯೂಟಿಫುಲ್ ಆಗಿದೆ. ಎಕ್ಸೈಟ್ಮೆಂಟ್ ಅಂತ ನನ್ನ ಮಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸಿನಿಮಾ ಯಾಕೆ ನೋಡಬೇಕಂದ್ರೆ ನಾನು ಸಿನಿಮಾದಲ್ಲಿದ್ದೀನಿ, ಅದಕ್ಕೆ ಸಿನಿಮಾ ನೋಡಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ ಆ್ಯಂಡ್ ಈ ಸಿನಿಮಾ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಿರೀಕ್ಷಾ ಶೆಟ್ಟಿ ಅವರ ಮಾತುಕತೆಗಳು. ಸೊ ಕರಿಕಾಡ ಸಿನಿಮಾ February 6ರಂದು ರಿಲೀಸ್ ಆಗ್ತಾ ಇದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.